ಬಂದ್ರೆ ಬಾರಿಸ್ಬಿಡ್ತೀನಿ. ಪಾಟ್ ಎಲ್ಲ ಹೊಡೆದಿಕ್ಕಿದ್ಯಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಲ್ಮೋಸ್ಟ್ ಪ್ರತಿ ದಿವಸ ಇದೇ ನನ್ನ ಕಹಾನಿಯಾಗಿರುತ್ತೆ. ಬೆಳಗ್ಗೆ ಎದ್ದೇಳೋ ಇಷ್ಟೊತ್ತಿಗೆ 5 ಗಂಟೆಗೆ ಶುರು ಮಾಡ್ತಾರೆ. ಪ್ರತಿ ದಿವಸ ನಾನು ಎದ್ದಿದ ತಕ್ಷಣ ದೇವ್ರ ಫೋಟೋ ನೋಡ್ತೀನೋ ಇಲ್ವೋ, ಇವ್ರು ಏನು ಕಿತಾಪತಿ ಮಾಡಿದ್ದಾರೆ ಅಂತ ಫಸ್ಟು ಚೆಕ್ ಮಾಡಕ್ಕೆ ಬರ್ತೀನಿ. ಆ್ಯಂಡ್ ಎವ್ರಿ ಡೇ ಬೆಳಗ್ಗೆ ಒಂದೊಂದೆಲ್ಲ ಸರ್ಪ್ರೈಸ್ ಕಾಯ್ತಾನೆ ಇರುತ್ತೆ ನನಗೆ. ಒಂದು ದಿವಸ ಗಾಡಿ ಸೀಟ್ ಕಚ್ಚಾಕಿರ್ತಾರೆ, ಒಂದು ದಿವಸ ಪಾಟ್ ಹೊಡೆದಾಕಿರ್ತಾರೆ, ಒಂದು ದಿವಸ ಬುಲೆಟ್ದು ಸೀಟ್ ಕಚ್ಚಾಕಿರ್ತಾರೆ, ಒಂದು ದಿವಸ ಚಪ್ಪಲಿ ಕಚ್ಚಾಕಿರ್ತಾರೆ. ಹಗ್ಲೊತ್ತೆಲ್ಲ ಆರಾಮಾಗಿ ಒಳ್ಳೆ ಮಕ್ಕಳ ಥರ ಇರ್ತಾರೆ. ರಾತ್ರಿ ಆಯಿತು ಅಂದರೆ ಬೆಳಗಿನ ಜಾವದವರೆಗೂ ಇದೇ ಕೆಲಸ ಇವ್ರದ್ದು ಬಿಡಿ. ಯಾವಾಗಲೂ ಇದ್ದಿದೆ. ನಮ್ಮ ನಾಗು ಆಂಟಿ ಬೆಲ್ಲದ ಕಾಯಿ ತಂದಿದ್ರು, ಅದ್ರಲ್ಲಿ ಜ್ಯೂಸ್ ಮಾಡೋಣ ಅಂತ. ತುಂಬ ಒಳ್ಳೆ ಹಣ್ಣಿದು. ಇದು ಎಲ್ಲಾದರೂ ಕಾಣಿಸಿದ್ರೆ ಬಿಡೋಕ್ಕೆ ಹೋಗಬೇಡಿ, ಮನೆಗೆ ತೊಗೊಂಡು ಬಂದ್ಬಿಟ್ಟು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಸಖತ್ ಒಳ್ಳೆಯದು ಬಾಡಿಗೆ. ಏನಾದರೂ ಸ್ಪೈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಅವಾಗ ನನ್ನ ಮೈಂಡಿಗೆ ಬಂದಿದ್ದೆ ಪಾಲಕ್ ಕಿಚಡಿ ಮಾಡೋಣ ಅಂತ. ಅದು ಮಿಲೆಟ್ಸ್ ಯೂಸ್ ಮಾಡಿಕೊಂಡು. ನನಗೆ ಸುಮಾರು ಜನ ಕೇಳಿದ್ದಾರೆ ಮಿಲೆಟ್ಸಲ್ಲಿ ಟೇಸ್ಟ್ ಚೆನ್ನಾಗಿರುತ್ತಾ ಅಂತ. ಸೀರಿಯಸ್ಲಿ ನಾನು ಎಲ್ಲ ಥರ ಐಟಮ್ಸು ಟ್ರೈ ಮಾಡಿದ್ದೀನಿ. ಮಿಲೆಟ್ಸಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಿಲೆಟ್ಸಲ್ಲಿ ಏನಾದರೂ ಮಾಡಬೇಕು ಅಂತ ನೀವು ಯೂಟ್ಯೂಬ್ ನೋಡಿಕೊಂಡು ವಿಚಿತ್ರವಾಗಿರೋ ರೆಸಿಪೀಸ್ ಅಂತೂ ದಯವಿಟ್ಟು ಟ್ರೈ ಮಾಡಬೇಡಿ, ಅದು ಯಾವುದೂ ಚೆನ್ನಾಗಿರಲ್ಲ. ಮಿಲೆಟ್ಸ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ನಾವು ಯಾವಾಗಲೂ ಮಾಡ್ಕೊಂಡು ಬಂದಿರೋ ರೆಸಿಪೀಸ್ ಅಂದರೆ ಪುಳಿಯೋಗರೆ, ಚಿತ್ರಾನ್ನ, ಪೊಂಗಲ್, ಬಿಸಿಬೇಳೆಬಾತ್ ಈ ಥರದ್ರಲ್ಲೇ ಟ್ರೈ ಮಾಡಬೇಕು. ರೈಸ್ನ ರೀಪ್ಲೇಸ್ ಮಾಡಿಕೊಂಡು ಮಿಲೆಟ್ಸ್ ಯೂಸ್ ಮಾಡಿದ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಎಸ್ಪೆಷಲಿ ಬಿಸಿಬೇಳೆಬಾತ್ ಅಂತೂ ನನ್ನ ಫೇವ್ರೆಟ್. ಇವತ್ತು ನಾನು ಮಾಡಬೇಕಾಗಿರೋ ಎಲ್ಲ ಕೆಲಸ ಮಾಡಿದೆ, ಆದರೆ ಜಿಮ್ ಮಿಸ್ ಮಾಡಿಕೊಂಡೆ ಬಿಕಾಸ್ ಆಫ್ ಬ್ಯುಸಿ ಸ್ಕೆಡ್ಯೂಲ್. ಸಂಜೆ ನಮ್ಮ ನೇಬರ್ ಮನೆಯಲ್ಲಿ ಸಾಯಿಬಾಬಾ ಭಜನೆ ಇತ್ತು. ಸೊ ಭಜನೆ ಅಟೆಂಡ್ ಮಾಡಿ ಪೂಜೆ ಪ್ರಸಾದ ಎಲ್ಲ ಇಲ್ಲೇ ಮುಗಿಸ್ಕೊಂಡು ನನ್ನ ದಿವಸನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳೆ ಸಿಗೋಣ. ಬಾಯ್.